ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಫೆಬ್ರವರಿ 6 ಧನ್ವಂತರಿ ರಸ್ತೆಯ ಪಶುಪಾಲನಾ ಇಲಾಖೆ ಆವರಣದಲ್ಲಿ ತಜ್ಞ ಪಶುವೈದ್ಯರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಹರೀಶ್, ಡಾಕ್ಟರ್ ಎ ವರಲಕ್ಷ್ಮಿ, ಡಾಕ್ಟರ್ ಗೋಪಿನಾಥ್, ಡಾಕ್ಟರ್ ಸಂತೋಷ್ ಒಡೆಯರ್, ಡಾಕ್ಟರ್ ವೀಣಾ, ಡಾಕ್ಟರ್ ಅಶೋಕ್ ಕುಮಾರ್, ಡಾಕ್ಟರ್ ವಿಶಾಲಾಕ್ಷಿ ಕೋಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೊದಲನೇದಾಗಿ ವೃತ್ತಿಯಲ್ಲಿ ವಕೀಲನಾದ ನನಗೆ ಸಂವಿಧಾನದ ಪೀಠಕ್ಕೆ ಅಂತ ಅಥವಾ ಸಂವಿಧಾನ ಅಂತ ಹೇಳಿದ್ರೆ ಒಂದು ಸ್ವಾಭಿಮಾನ ಜಾಸ್ತಿ. ಎಲ್ಲ ಇವರು ಸಲಹೆ ಹೇಳಿದಾಗೆ ಆವಾಗಿಂದ ಬಂದು ಈ ಸಂವಿಧಾನದ ಪೀಠಕ್ಕೆ ಬೋಧನೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಎರಡನೇದಾಗಿ ನಾವು ಬಹಳಷ್ಟು ಕಡೆ ಈ ರೀತಿ ಟ್ರೈನಿಂಗ್ಗಳು ತರಬೇತಿಗಳು ಮಾಡ್ತೀವಿ. ತುಂಬಾ ಜನ ಏನ್ ಕಲಿತಾರೋ ಅಲ್ಲೇ ಬಿಟ್ಟು ಹೋಗ್ತಾರೆ. ದಯವಿಟ್ಟು ಯಾಕೆಂತಂದ್ರೆ ಇಲಾಖೆಯಿಂದ ನಿಮ್ಗೆ ಇಷ್ಟು ಒಳ್ಳೆ ಅವಕಾಶ ರೂಪಿಸ್ಕೊಟ್ಟಿದ್ದಾರೆ. ಏನ್ ತರಬೇತಿ ಕಲಿತಿರೋ ಅದನ್ನ ಅಳವಡಿಸಿ 2 ದಿವಸ ನೀವು ಮಾಡ್ಕೊಡ್ತಾರೆ. ಇಲಾಖೆಯಿಂದ ಎಲ್ಲೂ ಇದ್ರಲ್ಲಿ ಸಿಗೋದಿಲ್ಲ. ಸಿಕ್ಕಿದಾಗ ಅದರ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ದಯವಿಟ್ಟು ಏನ್ ಕಲಿತಿರೋ ಅದನ್ನ ಹೋಗಿ ಅಳವಡಿಸಿ. ಅದರಿಂದ ನಿಮ್ಗೆ ಏನು ಭವಿಷ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಇಲ್ಲೇ ಬಿಟ್ಟು ಹೋಗ್ಬೇಡಿ ಅಂತ ಒಂದು ಮನವಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಸೊ ಎಲ್ಲ ಗಣ್ಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಸೊ ಹೇಳ್ದಂಗೆ ನನಗೂ ಒಂದು ಸಂತೋಷ ಅಂದ್ರೆ ನಾನು ನೋಡಿದ್ದೇನೆ ರೈತನ, ಬಟ್ ರೈತ ಮಹಿಳೆಯರು ಎಷ್ಟು ಜನ ಬಂದ್ರೆ ನನ್ಗೆ ತುಂಬಾ ಸಂತೋಷ ಆಯ್ತು. ಸೊ ಯಾರೇ ಆಗಲಿ ಏನೇ ಶಿಬಿರ ಆಗಲಿ 2 ದಿನ, ನಾಳೆ ನೀವು ಶ್ರೀರಂಗಪಟ್ಟಣ ಅಲ್ಲೂ ರೈತರು ಹೋಗ್ತಾರೆ, ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ 2 ದಿನವೇ ಸದುಪಯೋಗ ಪಡಿಸ್ಕೊಳ್ಳುತ್ತೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಉದ್ಘಾಟನೆ ಆದ ತಕ್ಷಣವೇ ಈಗ ಒಂದು 5 ನಿಮಿಷ ಬಿಡುವಾದ ಮೇಲೆ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ ಮತ್ತು ಉಪಯುಕ್ತತೆ ಬಗ್ಗೆ ಬಹಳ ಹಿರಿಯ ನಮ್ಮ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಹರೀಶ್ ಅವರು ಸಿದ್ದರಾಮನಹಳ್ಳಿಯಲ್ಲಿ ಬಹಳ 30 ವರ್ಷಗಳ ಕಾಲ ಸರ್ವಿಸ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಇದನ್ನ ನಿಮಗೆ ಮನಮುಟ್ಟುವಂತೆ ರೈತರ ಭಾಷೆಯಲ್ಲೇ ನಿಮಗೆ ತಿಳುವಳಿಕೆ ಮೂಡಿಸುತ್ತಿದ್ದಾರೆ. ಹಾಗೆ ಹೈನುಗಾರಿಕೆ ಮತ್ತು ಅಭಿವೃದ್ಧಿ ಬಗ್ಗೆ MBSc ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ ವರಲಕ್ಷ್ಮಿ ಅವರು ಹಿರಿಯ ಪಶುವೈದ್ಯಾಧಿಕಾರಿ ಹಿನ್ಕಲಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಕೋಳಿ ಸಾಕಾಣಿಕೆ ವಿಚಾರದಲ್ಲಿ ನಾಟಿ ಕೋಳಿ ಮತ್ತು ಫಾರ್ಮ್ ಕೋಳಿ ಈಗೆಲ್ಲ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದೀರಿ. ಫಾರ್ಮ್ ಕೋಳಿಗಿಂತ ನಾಟಿ ಕೋಳಿಗೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ನಮ್ಮ ಫಾರ್ಮ್ ಕೋಳಿ 200-300 ರೂಪಾಯಿ ಅಂತ ಕೆಜಿ, ನಾಟಿ ಕೋಳಿ 800-900 ರೂಪಾಯಿವರೆಗೂ ಇದೆ. ಬಹುಶಃ ಎಲ್ಲರಿಗೂ ಗೊತ್ತಿದೆ. ಸೊ ಈಗ ಅದರ ಕಡೆ ನಮ್ಮ ರೈತರ ಗಮನವನ್ನು ಸೆಳೀತಕ್ಕಂಥ ಅದನ್ನ ಹೇಗೆ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಗೋಪಿನಾಥ್ ಅವರು PhD ಹೋಲ್ಡರ್, ಕೋಳಿ ಸಾಕಾಣಿಕೆ ಮತ್ತೆ ಕೋಳಿ ಇದರಲ್ಲಿ ತುಂಬಾ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವರು. ಹಾಗೆ ಜಾನುವಾರುಗಳಲ್ಲಿ ಆಹಾರ ಕ್ರಮ ಡಾಕ್ಟರ್ ಸಂತೋಷ್ ಒಡೆಯರ್ ಮತ್ತು ಡಾಕ್ಟರ್ ವೀಣಾ ಇಬ್ಬರು ಕೂಡ MBSc ನ್ಯೂಟ್ರಿಷನ್, ಅನಿಮಲ್ ನ್ಯೂಟ್ರಿಷನ್ ಅಂದ್ರೆ ಪ್ರಾಣಿ ಆಹಾರ ಶಾಸ್ತ್ರದ ಬಗ್ಗೆನೇ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಸಂತೋಷ್ ಒಡೆಯರ್ ಮತ್ತೆ ಡಾಕ್ಟರ್ ವೀಣಾ. ಅವರು ಆಹಾರ ಕ್ರಮ ನಿಮ್ಗೆ ಹೇಗಿರಬೇಕು, ಈಗ ಹಸುಗಳಿಗೆ ಅಥವಾ ಮೇಕೆ ಕುರಿಗಳಿಗೆ ಅಥವಾ ಕೋಳಿಗಳಿಗೆ ಏನೋ ಅಂತ ಹಾಕ್ಬಿಟ್ಟು ಹೋಗೋದಲ್ಲ, ಅದನ್ನ ಆಹಾರ ಕ್ರಮ ಮಾಡೋದ್ರ ಮೂಲಕ ಹೇಗೆ ಹೆಚ್ಚು ಇಳುವರಿಯನ್ನ ಪಡೀತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಇಬ್ಬರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಮತ್ತೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರಬಹುದಾದಂತ ಕಾಯಿಲೆಗಳು ನೀವೆಲ್ಲ ತಿಳಿದಿದ್ದೀರಿ. ಕೋವಿಡ್ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಆಫ್ರಿಕಾ ದೇಶದ ಒಂದು ಪ್ರಾಣಿಯಿಂದ ಬಂದದ್ದು ಅನ್ನೋದನ್ನೆಲ್ಲ ನಾವು ಓದಿದ್ದೀರಿ. ಹೆಚ್ಚಿನ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳು ಪ್ರಾಣಿಜನ್ಯ ಮೂಲವಾಗಿರ್ತದೆ. ಸೊ ಅದನ್ನ ನಮ್ಮ ಡಾಕ್ಟರ್ ವಿಶಾಲಾಕ್ಷಿ ಕೋಲಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಳೆ ಇವತ್ತಿನ ಶಿಬಿರದ ಉಪನ್ಯಾಸಗಳ ಕಾರ್ಯಕ್ರಮ ಮುಗಿದ ಮೇಲೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಬರಬೇಕು. ನಾವು ಇಲ್ಲಿಂದ ಬಸ್ನಲ್ಲಿ ಹೊರಟು ಶ್ರೀರಂಗಪಟ್ಟಣದ ಹತ್ರ ಪಾಲಳ್ಳಿಯಲ್ಲಿ ಇರತಕ್ಕಂಥ ಕಾಲೇಪುರ ಅಲ್ಲಿ ಒಬ್ಬ ರೈತ ಸುರೇಶ್ ಅಂತ ಒಬ್ಬ ಪ್ರಗತಿಪರ ರೈತ ಕೇವಲ 1.5 ಎಕರೆಯಲ್ಲಿ, ಬರೀ 1.5 ಎಕರೆಯಲ್ಲಿ ಹಸು ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಮತ್ತೆ ಇನ್ನಿತರ ಎಲ್ಲ ಕೃಷಿ ಸಂಬಂಧಿತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವರು ನಮಗೆ ಮಾದರಿ. ನೀವು ಕಣ್ಣಾರೆ ಅದನ್ನ ನೋಡ್ತಕ್ಕಂಥದ್ದು, ಅವರೊಂದಿಗೆ ಸಂವಾದ ಮಾಡ್ತಕ್ಕಂಥದ್ದು, ಅವರಿಂದ ನೀವು ವಿಚಾರ ವಿನಿಮಯ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ನಂತರ ನಮ್ಮ ಆಹಾರ ತಜ್ಞರಾದಂತಹ
ಡಾಕ್ಟರ್ ಸಂತೋಷ್ ಒಡೆಯರ್ ಮತ್ತೆ ಡಾಕ್ಟರ್ ವೀಣಾ ಅವರು ರಸಮೇವ ಮಾಡ್ತಕ್ಕಂಥದ್ದು. ಈಗ ನಾವು ಕೊಡ್ತಕ್ಕಂಥದ್ದು ಬರೀ ಮೇವಾಗಿರುತ್ತೆ, ಅದನ್ನ ರಸಮೇವ ಮಾಡ್ತಕ್ಕಂಥ ಅಂದ್ರೆ ಅದನ್ನ ಉತ್ಕೃಷ್ಟತೆಯಿಂದ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ಸ್ಥಳದಲ್ಲೇ ನಿಮಗೆ ವಿವರಣೆಯನ್ನು ಪ್ರಾತ್ಯಕ್ಷಿಕೆಯನ್ನು ಕೊಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ನಾವು ಮೆಗಾ ಡೈರಿಗೆ ಬರ್ತೇವೆ. ಮೆಗಾ ಡೈರಿಗೆ ಬಂದ್ರೆ ಮೇವು ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆ ಇದೆ. ಅಲ್ಲಿ ಸುಮಾರು ಒಂದು 20 ರಿಂದ 30 ತರ ಮೇವಿನ ಬೆಳೆಗಳನ್ನ ಹಾಕಿ ನಿಮ್ಗೆ ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾರೆ. ಮತ್ತೆ ಅದರ ಇಂಪಾರ್ಟೆನ್ಸ್ ಅಂದ್ರೆ ಉಪಯುಕ್ತತೆ ಬಗ್ಗೆ ಅಲ್ಲಿ ಅಗ್ರೋನಮಿಸ್ಟ್ ಆದಂತ ಪ್ರಭುಶಂಕರ್ ಅವರು ನಿಮಗೆ ವಿವರಣೆ ಕೊಡ್ತಾರೆ. ಅದನ್ನ ಆದ್ಮೇಲೆ ನಮ್ಮ KMF ಡೈರಿಯಲ್ಲೇ ಭೋಜನ ಶಾಲೆಯಲ್ಲಿ ಊಟ ಆದ ನಂತರ ಮೆಗಾ ಡೈರಿ ನೀವು ಎಲ್ಲ ಹಾಲು ಕರಿತೀರಿ. ಹಾಲ ನಂತರ ಏನಾಗುತ್ತೆ ಹೆಚ್ಚು ಜನಕ್ಕೆ ತಿಳಿದಿಲ್ಲ. ಅದು ನಮ್ಮ KMF ಡೈರಿನಲ್ಲಿ ಹಾಲಿನ ಉತ್ಪನ್ನಗಳನ್ನಾಗಿ ಹೇಗೆ ಮಾರ್ಪಡಿಸ್ತಾರೆ ಅನ್ನೋದನ್ನ ನೀವು ನೋಡ್ಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತೆ ನಿಮ್ಗೆ ಅದ್ರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಅಲ್ಲಿಯ ಮೆಗಾ ಡೈರಿಯ ಕರಿಬಸವರಾಜ್ ಅವರು ಮ್ಯಾನೇಜರ್ ಅವರು ಒಪ್ಕೊಂಡಿರ್ತಾರೆ. ಸೊ ಇದಾದ್ಮೇಲೆ ಅಂತಿಮವಾಗಿ ಸಮಾರೋಪ ಸಮಾರಂಭ ಬಹಳ ವಿಶೇಷ ಅಂದ್ರೆ ನಮ್ಮ ಮೈಸೂರು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಚಿಲ್ಲರಾಜ್ ಅವರು ಒಪ್ಕೊಂಡಿರ್ತಾರೆ. ಮತ್ತೆ ಅವರು ನನ್ನ ಜೊತೆ ಸಂವಾದ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೆ. ಈ ಹಾಲು ಉತ್ಪನ್ನ ನಮ್ಮ ಡೈರಿ ಇದೆಯಲ್ಲ, ಇದರಲ್ಲಿ ಒಬ್ಬ ಮಾಲೀಕ ಇಲ್ಲ. ಈಗ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಿಮ್ಮೆಲ್ಲ ಡೈರಿ ಇದೆ ನಿಮ್ಮ ಹಳ್ಳಿಗಳಲ್ಲಿ, ಆದ್ರೆ ಮಾಲೀಕ ಒಬ್ಬ ಇಲ್ಲ, ನೀವೇ ಮಾಲೀಕರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.